ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 8 ಜೂನ್ದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಕ್ಸರ್ಸೈಸ್ ಸಂಪ್ರೀತಿ ಇಸ್ ಅ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಎಕ್ಸರ್ಸೈಸ್ ಸಂಪ್ರೀತಿ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಾಂಗ್ಲಾದೇಶ್. ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ಭಾಗವಾಗಿ ಬಾಂಗ್ಲಾದೇಶದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಎಕ್ಸರ್ಸೈಸ್ ಸಂಪ್ರೀತಿ ಪ್ರಾರಂಭವಾಯಿತು. ಸೊ ಮಿಲಿಟರಿ ತರಬೇತಿ ವ್ಯಾಯಾಮವು ಎರಡೂ ಸೇನೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊ ಭಾರತೀಯ ತುಕಡಿಯನ್ನು ಡೋಗ್ರಾ ರೆಜಿಮೆಂಟ್ನ ಬಟಾಲಿಯನ್ ಭಾರತ ದೇಶವನ್ನು ಪ್ರತಿನಿಧಿಸಿತು. So exercise Sampriti is a joint military exercise between India and Bangladesh. So important exercises ನೋಡೋದಾದ್ರೆ guys, Al Mohad, Al Hindi, India and Saudi Arabia, Surya Kiran is between India and Nepal, Vajra Prahar, India and US, Yuddh Abhyas, India and US, Indradhanush, India and UK. Which country launched the global initiative Lifestyle for the Environment Movement? ಯಾವ ದೇಶವು ಜಾಗತಿಕ ಉಪಕ್ರಮ ಲೈಫ್ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯಾ. ಭಾರತೀಯ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಆಂದೋಲನಕ್ಕಾಗಿ ಜಾಗತಿಕ ಉಪಕ್ರಮ ಲೈಫ್ ಅನ್ನು ಪ್ರಾರಂಭಿಸಿದರು. ಲೈಫ್ ದ ಫುಲ್ ಫಾರ್ಮ್ ಗೈಸ್, ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಮೂವ್ಮೆಂಟ್. ಸೊ ಗ್ಲಾಸ್ಗೋದಲ್ಲಿ ನಡೆದ 26ನೇ ವಿಶ್ವಸಂಸ್ಥೆಯ COP26 ಸಮ್ಮೇಳನದಲ್ಲಿ ಲೈಫ್ ಕಲ್ಪನೆಯನ್ನು ಪ್ರೈಮ್ ಮಿನಿಸ್ಟರ್ ಮೋದಿಯವರು ಪರಿಚಯಿಸಿದರು. ಸೊ ಪರಿಸರ ಪ್ರಜ್ಞೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಆಲೋಚನೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸುವ ಲೈಫ್ ಗ್ಲೋಬಲ್ ಕಾಲ್ ಫಾರ್ ಪೇಪರ್ಸ್ ಅನ್ನು ಪ್ರಾರಂಭಿಸಲಾಯಿತು. ಸೊ ಪ್ರೈಮ್ ಮಿನಿಸ್ಟರ್ ಮೋದಿಯವರು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಲೈಫ್ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿದರು. ಹೂ ಇಸ್ ದ ವಿನ್ನರ್ ಆಫ್ ಫ್ರೆಂಚ್ ಓಪನ್ 2022 ಮೆನ್ಸ್ ಸಿಂಗಲ್ಸ್ ಟೈಟಲ್? ಫ್ರೆಂಚ್ ಓಪನ್ 2022ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಾಫೆಲ್ ನಡಾಲ್. ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಮೆಂಟ್ ಆಗಿದ್ದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಹೊರಾಂಗಣ ಕ್ಲೇ ಕೋರ್ಟ್ಗಳಲ್ಲಿ ಆಡಲಾಗುತ್ತದೆ. ಸೊ ಟೆನ್ನಿಸ್ ಪ್ಲೇಯರ್ ರಾಫೆಲ್ ನಡಾಲ್ ಅವರು ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿ ಅಂತಿಮ ಪಂದ್ಯವನ್ನು ಗೆದ್ದರು ಮತ್ತು 16ನೇ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಈ ಗೆಲುವಿನೊಂದಿಗೆ ರಾಫೆಲ್ ನಡಾಲ್ ಅವರು ತನ್ನ 14ನೇ ಚಾಂಪಿಯನ್ಶಿಪ್ ಮತ್ತು ಒಟ್ಟಾರೆ 22ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ರಾಫೆಲ್ ನಡಾಲ್ ಅವರು ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದಿದ್ದಾರೆ. ಸೊ ಫ್ರೆಂಚ್ ಓಪನ್ 2022ರ ಫ್ರೆಂಚ್ ಓಪನ್ ವಿನ್ನರ್ಸ್ ನೋಡೋದಾದ್ರೆ ಗೈಸ್, ಮೆನ್ಸ್ ಸಿಂಗಲ್ಸ್ ರಾಫೆಲ್ ನಡಾಲ್, ವುಮನ್ ಸಿಂಗಲ್ಸ್ ಈಗಾ ಸ್ವಿಯಾಟೆಕ್, ಮೆನ್ಸ್ ಡಬಲ್ಸ್ ಮಾರ್ಸೆಲೋ ಅಂಡ್ ಜೀನ್ ಜೂಲಿಯನ್, ವುಮನ್ಸ್ ಡಬಲ್ಸ್ ಕ್ಯಾರೋಲಿನ್ ಅಂಡ್ ಕ್ರಿಸ್ಟಿನಾ, ಮಿಕ್ಸ್ ಡಬಲ್ಸ್ ಇನಾ ಶಿಬಾಹರಾ ಅಂಡ್ ವೆಸ್ಲೆ ಕುಲ್ಹೋಫ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ಕಂಟ್ರಿ ಲಾಂಚ್ ಇಟ್ಸ್ ಮ್ಯಾನ್ ಮಿಷನ್ ಟು ಇಟ್ಸ್ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್? ಯಾವ ದೇಶವು ತನ್ನ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನ ಮಾನವ ಸಹಿತ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಚೈನಾ. ಚೈನಾ ತನ್ನ ಹೊಸ ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನ 3ನೇ ಮಾನವ ಸಹಿತ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿತು. ಸೊ 6 ತಿಂಗಳ ಕಾಲ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಲು 3 ಗಗನಯಾತ್ರಿಗಳನ್ನು ಕಳುಹಿಸಲಾಗಿದೆ. ಸೊ ಚೀನಾದ ಮಾನವ ಸಹಿತ ಬಾಹ್ಯಾಕಾಶ ಸಂಸ್ಥೆ ಶೆನ್ಜಾಯ್ 14 ಬಾಹ್ಯಾಕಾಶ ನೌಕೆಯನ್ನು ಲಾಂಗ್ ಮಾರ್ಚ್ 2F ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಸೊ ಈ ತಂಡವು 6 ತಿಂಗಳ ಕಾಲ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದ ಟಿಯಾನ್ವೆ ಕೋರ್ ಮಾಡ್ಯೂಲ್ನಲ್ಲಿ ವಾಸಿಸುತ್ತದೆ ಮತ್ತು ಕೆಲಸ ಮಾಡುತ್ತದೆ. ಸೊ ಚೈನಾ ದೇಶವು ತನ್ನ ಹೊಸ ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನ 3ನೇ ಮಾನವ ಸಹಿತ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ವಾಟ್ ಈಸ್ ದ ನೇಮ್ ಆಫ್ ನ್ಯೂ ನ್ಯಾಷನಲ್ ಪೋರ್ಟಲ್ ಲಾಂಚ್ ಫಾರ್ ಕ್ರೆಡಿಟ್ ಲಿಂಕ್ ಗೌರ್ಮೆಂಟ್ ಸ್ಕೀಮ್ಸ್? ಕ್ರೆಡಿಟ್ ಲಿಂಕ್ ಸರ್ಕಾರಿ ಯೋಜನೆಗಳಿಗಾಗಿ ಪ್ರಾರಂಭಿಸಲಾದ ಹೊಸ ರಾಷ್ಟ್ರೀಯ ಪೋರ್ಟಲ್ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜನ್ ಸಮರ್ಥ್ ಪೋರ್ಟಲ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಜನ್ ಸಮರ್ಥ್ ಪೋರ್ಟಲ್ ಹೆಸರಿನ ಕ್ರೆಡಿಟ್ ಲಿಂಕ್ ಸರ್ಕಾರಿ ಯೋಜನೆಗಳಿಗಾಗಿ ರಾಷ್ಟ್ರೀಯ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸೊ ಜನ್ ಸಮರ್ಥ್ ಪೋರ್ಟಲ್ ಫಲಾನುಭವಿಗಳನ್ನು ಸಾಲದಾತರಿಗೆ ಸಂಪರ್ಕಿಸಲು ಸರ್ಕಾರಿ ಕ್ರೆಡಿಟ್ ಯೋಜನೆಗಳನ್ನು ಲಿಂಕ್ ಮಾಡುವ ಒಂದು ನಿಲುಗಡೆ ಡಿಜಿಟಲ್ ಪೋರ್ಟಲ್ ಆಗಿದೆ. ಸೊ ಇದು ಸರಳ ಮತ್ತು ಸುಲಭ ಡಿಜಿಟಲ್ ಪ್ರಕ್ರಿಯೆಗಳ ಮೂಲಕ ಸರಿಯಾದ ಸರ್ಕಾರಿ ಪ್ರಯೋಜನಗಳನ್ನು ಜನರಿಗೆ ಒದಗಿಸುತ್ತದೆ.
ಸೊ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಜನ್ ಸಮರ್ಥ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಕಮಿಷನ್ಡ್ ದ ಕಂಟ್ರೀಸ್ ಫಸ್ಟ್ ಅಂಡ್ ಲಾರ್ಜೆಸ್ಟ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್? ಯಾವ ರಾಜ್ಯವು ಇತ್ತೀಚೆಗೆ ದೇಶದ ಮೊದಲ ಮತ್ತು ಅತಿ ದೊಡ್ಡ ದ್ರವ ಕನ್ನಡಿ ದೂರದರ್ಶಕವನ್ನು ನಿಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಉತ್ತರಾಖಂಡ್. ದೇಶದ ಮೊದಲ ಮತ್ತು ಅತಿ ದೊಡ್ಡ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನು ಉತ್ತರಾಖಂಡದ ಬೆಟ್ಟವಾದ ದೇವಸ್ಥಲ್ ಮೇಲೆ ನಿಯೋಜಿಸಲಾಯಿತು. ಸೊ ಇದು ಸೂಪರ್ನೋವಾ, ಗುರುತ್ವಾಕರ್ಷಣೆಯ ಮಸೂರಗಳು, ಬಾಹ್ಯಾಕಾಶ ಶಿಲಾ ಖಂಡರಾಶಿಗಳು ಮತ್ತು ಕ್ಷುದ್ರಗ್ರಹಗಳಂತ ಅಥವಾ ವೇರಿಯಬಲ್ ವಸ್ತುಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿದೆ. ಸೊ ಇಂಡಿಯನ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನು ಭಾರತ, ಬೆಲ್ಜಿಯಂ ಮತ್ತು ಕೆನಡಾ ಖಗೋಳಶಾಸ್ತ್ರಜ್ಞರು ನಿರ್ಮಿಸಿದ್ದಾರೆ. ಸೊ ದೇಶದ ಮೊದಲ ಮತ್ತು ಅತಿ ದೊಡ್ಡ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಅನ್ನು ಉತ್ತರಾಖಂಡ್ನಲ್ಲಿ ನಿಯೋಜಿಸಲಾಯಿತು. ಹೂ ಹ್ಯಾಸ್ ರೀಸೆಂಟ್ಲಿ ವಾನ್ 2022 ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಟ್ರೋಫಿ? 2022ರ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಟ್ರೋಫಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹರಿನಿ ಲೋಗನ್. 2022ರ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ ಬಿ ಟ್ರೋಫಿಯನ್ನು ಹರಿನಿ ಲೋಗನ್ ಅವರು ಗೆದ್ದಿದ್ದಾರೆ. Which platform has launched its new featured app Amber Alert to find the missing children? ಕಾಣೆಯಾದ ಮಕ್ಕಳನ್ನು ಹುಡುಕಲು ಯಾವ ಪ್ಲಾಟ್ಫಾರ್ಮ್ ತನ್ನ ಹೊಸ ವೈಶಿಷ್ಟ್ಯಗೊಳಿಸಿದ ಅಪ್ಲಿಕೇಶನ್ ಆಂಬರ್ ಅಲರ್ಟ್ ಅನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇನ್ಸ್ಟಾಗ್ರಾಮ್. ಕಾಣೆಯಾದ ಮಕ್ಕಳನ್ನು ಟು ಫೈಂಡ್ ದ ಮಿಸ್ಸಿಂಗ್ ಚಿಲ್ಡ್ರನ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಆಂಬರ್ ಅಲರ್ಟ್ ಎಂಬ ಹೊಸ ಫೀಚರ್ ಅನ್ನು ಪ್ರಾರಂಭಿಸಿದೆ. Who has been appointed as the Chief Operating Officer of Meta? ಮೆಟಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಝೇವಿಯರ್ ಒಲಿವಾನ್. ಝೇವಿಯರ್ ಒಲಿವಾನ್ ಅವರನ್ನು ಮೆಟಾದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಸೊ ಝೇವಿಯರ್ ಒಲಿವಾನ್ ಅವರು ಮೆಟಾ ಪ್ಲಾಟ್ಫಾರ್ಮ್ನಲ್ಲಿ ಪ್ರಸ್ತುತ ಮುಖ್ಯ ಬೆಳವಣಿಗೆ ಅಧಿಕಾರಿಯಾಗಿದ್ದಾರೆ. ಸೊ ಮೆಟಾ ಬಗ್ಗೆ ನೋಡೋದು ಗೈಸ್, ಸಿಇಒ ಮಾರ್ಕ್ ಜಕರ್ಬರ್ಗ್ ಸ್ಥಾಪನೆ ಫೆಬ್ರವರಿ 2004 ನಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುಎಸ್ ನಲ್ಲಿದೆ. ಹೂ ಹ್ಯಾಸ್ ವಾನ್ ದ ಬೆಸ್ಟ್ ಮೇಲ್ ಆಕ್ಟರ್ ಅವಾರ್ಡ್ ಇನ್ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಅವಾರ್ಡ್ಸ್ ಹೆಲ್ಡ್ ಇನ್ ಅಬುಧಾಬಿ? ಅಬುಧಾಬಿಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿಕಿ ಕೌಶಲ್. ಸೊ 2022ರ ಐಫಾ ಅವಾರ್ಡ್ ವಿನ್ನರ್ಸ್ ನೋಡೋದಾದ್ರೆ ಬೆಸ್ಟ್ ಆಕ್ಟರ್ ವಿಕಿ ಕೌಶಲ್, ಬೆಸ್ಟ್ ಆಕ್ಟ್ರೆಸ್ ಕೃತಿ ಸನನ್, ಬೆಸ್ಟ್ ಡೈರೆಕ್ಟರ್ ವಿಷ್ಣು ವರ್ಧನ್, ಬೆಸ್ಟ್ ಫಿಲ್ಮ್ ಶೇರ್ ಶಾ, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ AR ರೆಹಮಾನ್. Who has been appointed as the executive director at Indian Overseas Bank for the term of 3 years? ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 3 ವರ್ಷಗಳ ಅವಧಿಗೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, AK ಶ್ರೀವಾಸ್ತವ್. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 3 ವರ್ಷಗಳ ಅವಧಿಗೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ AK ಶ್ರೀವಾಸ್ತವ್ ಅವರು ನೇಮಕಗೊಂಡಿದ್ದಾರೆ. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಹೂ ಹ್ಯಾಸ್ ವಾನ್ ವುಮೆನ್ಸ್ ಸಿಂಗಲ್ಸ್ ಟೈಟಲ್ ಅಟ್ ಫ್ರೆಂಚ್ ಓಪನ್ 2022? ಇದಕ್ಕೆ ಉತ್ತರ ಸ್ನೇಹಿತರೆ ಈಗ ಸ್ವಿಯಾಟೆಕ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2022? ಇದಕ್ಕೆ ಉತ್ತರ ಸ್ನೇಹಿತರೆ ಓನ್ಲಿ ಒನ್ ಅರ್ತ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ಹೂ ಇಸ್ ದ ವಿನ್ನರ್ ಆಫ್ ಫ್ರೆಂಚ್ ಓಪನ್ 2022 ಮೆನ್ ಸಿಂಗಲ್ಸ್ ಟೈಟಲ್? ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ, ಎಕ್ಸರ್ಸೈಸ್ ಸಂಪ್ರೀತಿ ಇಸ್ ಅ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.